ಇಷ್ಟೆಲ್ಲ ಹೇಳುವಾಗ ಎಷ್ಟು ಅರ್ಥ ಆಯ್ತಲ್ಲೋ ಗೊತ್ತಿಲ್ಲ ಅಲ್ವಾ? ಸಿಂಪಲಾಗಿ ಹೇಳ್ತೀನಿ ಕೇಳಿ, ಸಿಂಪಲಾಗಿ ಹೇಳ್ತೀನಿ. ಇದು ಬ್ರಿಟಿಷರ ಕಾಲದಲ್ಲಿದ್ದ ಕೆಲವು ಕಾನೂನುಗಳು. ಆ ಕಾನೂನುಗಳಲ್ಲಿ ಶಿಕ್ಷೆಗೆ ಜಾಸ್ತಿ ಮಹತ್ವ, ಶಿಕ್ಷೆ ಸಿಗಲೇಬೇಕು ಅಂತೇಳಿ. ಹಾಗೆ ಅವರು ಭಾರತೀಯರನ್ನು ಒಂದು ರೀತಿಯಲ್ಲಿ ಗೊತ್ತು ನಿಮಗೆ, ಇಂಡಿಯನ್ಸ್ ಆ್ಯಂಡ್ ಡಾಗ್ಸ್ ಆರ್ ನಾಟ್ ಅಲೌಡ್ ಇಂಥದ್ದೆಲ್ಲ ಇತ್ತು. ನಾಗಿಂತ ಕಡೆ ನೋಡ್ತಾ ಇದ್ರು. ಹಾಗೆ ಶಿಕ್ಷೆ, ಈಗಿನ ಕಾನೂನು ಶಿಕ್ಷೆಗೆ ಆದ್ಯತೆ ಅಲ್ಲ, ನ್ಯಾಯಕ್ಕೆ ಆದ್ಯತೆಯನ್ನು ಕೊಡ್ತಾರೆ. ನಂಬರ್ 1. ಎರಡನೇದು, ಕೆಲವು ಹೆಸರುಗಳು ಚೇಂಜ್ ಆಗುತ್ತೆ. 420 ಕೇಸ್ ಅದಿರೋದಿಲ್ಲ. ಭಾಳ ಮುಖ್ಯವಾಗಿ ಇನ್ನೊಂದೇನಪ್ಪ ಅಂತಂದರೆ, ಭಾಳ ಬೇಗ ತ್ವರಿತಗತಿಯಲ್ಲಿ ನ್ಯಾಯ ಸಿಗುತ್ತೆ. ಏನು ತ್ವರಿತಗತಿಯಲ್ಲಿ ನ್ಯಾಯ ಸಿಗುತ್ತೆ? ಈಗ ದರ್ಶನ್ ಕೇಸ್ ಇದೆಯಲ್ಲ, ದರ್ಶನ್ ಕೇಸು ಅದು ಕ್ರಿಮಿನಲ್ ಕೇಸು, ಅದಕ್ಕೆ ಬೇರೆ ಬೇರೆ ನಾನೊಂದು ಉದಾಹರಣೆಗೆ ಹೇಳಿದ್ದು. ದರ್ಶನ್ ಕೇಸಲ್ಲಿ 90 ದಿನ ಪೊಲೀಸರಿಗೆ ಆರೋಪ ಪಟ್ಟಿ ಸಲ್ಲಿಕೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಆರೋಪ ಪಟ್ಟಿ ಸಲ್ಲಿಕೆ ಇನ್ನು ಮುಂದೆ ಆರೋಪ ಪಟ್ಟಿ ಸಲ್ಲಿಕೆ ಮಾಡುವಾಗ 15 ದಿನಕ್ಕೊಮ್ಮೆ ಏನು ಪ್ರಗತಿಯಾಗಿದೆ ಅಂತೇಳಿ ಜಡ್ಜಿಗೆ ಹೇಳ್ತಾ ಇರಬೇಕು, ಕೋರ್ಟ್ಗೆ ಹೇಳ್ತಾ ಇರಬೇಕು, ಹಿಂಗಾಗಿದೆ ಒಂದು ರಿಪೋರ್ಟ್ ಕೊಡ್ತಾ ಇರಬೇಕು. ಒಮ್ಮೆ ಆರೋಪ ಪಟ್ಟಿ ಸಲ್ಲಿಕೆ ಆದ ನಂತರ ಕ್ರಿಮಿನಲ್ ಇದಕ್ಕೆ ಬರೋದಿಲ್ಲ, ಉಳಿದ ವಿಚಾರಗಳಿಗೆ ಯಾವುದಾದ್ರೂ ಕೇಸಲ್ಲಿ ಬೇಗ ಆರೋಪ ಪಟ್ಟಿ ಸಲ್ಲಿಸಬೇಕು. ನಂಬರ್ 1. ಒಮ್ಮೆ ಕೋರ್ಟ್ಗೆ ಬಂದ ನಂತರ 45 ದಿನದಲ್ಲಿ ಮುಗಿದು ಬಿಡಬೇಕು. 45 ದಿನದಲ್ಲಿ ಮುಗಿದು ಬಿಡಬೇಕು. ಆಮೇಲೆ 2 ಬಾರಿ ಕೋರ್ಟಲ್ಲಿ ಕಲಾಪವನ್ನು ಮುಂದೂಡೋದಕ್ಕೆ ಅವಕಾಶ ಇರುತ್ತೆ. ಈ ಥರ ಕನ್ಫ್ಯೂಸ್ ಮಾಡ್ಕೋಬೇಡಿ, ನಾಳೆ ಅದ್ಭುತವಾಗಿ ಹೇಳ್ತೀನಿ ಎಲ್ಲವನ್ನು ಕೂಡ. ಇನ್ನೊಂದು ಕಡೆ 60 ವರ್ಷ ಮೇಲ್ಪಟ್ಟವರು ಪೊಲೀಸ್ ಸ್ಟೇಷನ್ಗೆ ಬರಬೇಕು ಅಂತಿಲ್ಲ, 15 ವರ್ಷ ಕೆಳಗಿನವರು ಪೊಲೀಸ್ ಸ್ಟೇಷನ್ಗೆ ಬರಬೇಕು ಅಂತಿಲ್ಲ, 14 ವರ್ಷದ ಹೆಣ್ಣು ಮಕ್ಕಳನ್ನೇನಾದರೂ ಅಂದರೆ ಸಣ್ಣ ಮಕ್ಕಳನ್ನು ಏನಾದರೂ ಅತ್ಯಾಚಾರ ಆದರೆ 20 ವರ್ಷ ಜೈಲು, ಹೀಗೆಲ್ಲ ಮಹಿಳೆಯರಿಗೆ ವಿಶೇಷ ಆದ್ಯತೆಯನ್ನು ಕೊಡಲಾಗ್ತಾ ಇದೆ. ಬನ್ನಿ ಸ್ವಲ್ಪ ವೇಗವಾಗಿ ಹೋಗೋಣ. ಮಹಿಳೆಯರ ಮತ್ತು ಮಕ್ಕಳ ರಕ್ಷಣೆಗೆ ಹೆಚ್ಚಿನ ಮಹತ್ವವನ್ನು ಕೊಡಲಾಗುತ್ತೆ. ಸಾಮೂಹಿಕ ಅತ್ಯಾಚಾರದ ಅಪರಾಧಿಗೆ ದೊಡ್ಡ ಸಂಕಷ್ಟ ಇರುತ್ತೆ. 20 ವರ್ಷ ಜೈಲು ಅಥವಾ ಜೀವಾವಧಿ ಶಿಕ್ಷೆ. ಗ್ಯಾಂಗ್ ರೇಪ್ ಮಾಡಿದರೆ ಮರಣದಂಡನೆ ಶಿಕ್ಷೆ ಫಿಕ್ಸ್ ಆಗುತ್ತೆ. ನೋಡಿ, ಇದೆಲ್ಲ ಭಾಳ ಸ್ಟ್ರಾಂಗ್ ಮಾಡಿದ್ದಾರೆ. ಲೈಂಗಿಕ ಕ್ರಿಯೆಗಾಗಿ ಸುಳ್ಳು ಭರವಸೆ ನೀಡೋದು ಕೂಡ ಅಪರಾಧ, ಇದು ವೆರಿ ಇಂಪಾರ್ಟೆಂಟ್. ಗುರುತು ಮರೆಮಾಚಿ ಬಳಸಿಕೊಳ್ಳುವುದು ಕೂಡ ಕ್ರೌರ್ಯವಾಗುತ್ತೆ. ಪೊಲೀಸರು ಸಂತ್ರಸ್ತೆಯ ಮನೆಯಲ್ಲೇ ಹೇಳಿಕೆ ಪಡೆಯಬೇಕು. ಪೋಷಕರ ಸಮ್ಮುಖದಲ್ಲೇ ಹೇಳಿಕೆ ದಾಖಲು ಮಾಡಿಕೊಳ್ಬೇಕು. ಅಗತ್ಯ ಬಿದ್ದರೆ ಸಂತ್ರಸ್ತೆ ಆನ್ಲೈನ್ನಲ್ಲೇ ಹೇಳಿಕೆ ನೀಡಬಹುದು. ಆಮೇಲೆ FIRಗೂ ಕೂಡ ಹೊಸ ನಿಯಮ ಇರುತ್ತೆ ಇನ್ನು ಮುಂದೆ. ದೇಶದಲ್ಲಿ 0 FIR ಕಾನ್ಸೆಪ್ಟ್ ಜಾರಿ ಆಗುತ್ತೆ. ದೇಶದಲ್ಲಿ ಯಾವುದೇ ಆನ್ಲೈನಲ್ಲಿ ದೂರು ಕೊಡಬಹುದು, ಅಲ್ಲಿಗೆ ಬರಬೇಕು ಅಂತಿಲ್ಲ. ದೂರು ನೀಡಿದ 3 ದಿನದಲ್ಲಿ ಠಾಣೆಗೆ ಬಂದು ಸಹಿ ಮಾಡಬೇಕು. ಈಗ ನಾನು ಮನೆಯಲ್ಲೇ ಕೂತು ಒಂದು FIR ಹಾಕ್ಬೋದು, 3 ದಿವಸ ಕಳೆದರೆ ಸಹಿ ಹಾಕಬೇಕು. ಸಂತ್ರಸ್ತರಿಗೆ ಮಾಹಿತಿ ಪಡೆಯುವ ಹಕ್ಕು ಕೂಡ ನೀಡಲಾಗಿದೆ. ದೂರಿನ ಬಗ್ಗೆ 90 ದಿನಗಳಲ್ಲಿ ತನಿಖೆ ಪ್ರಗತಿ ತಿಳಿಯಬಹುದು. ಆದ ಹಾನಿಗೆ ಪರಿಹಾರವನ್ನು ಕೇಳುವ ಅವಕಾಶ ಇದೆ. ಪೊಲೀಸರು 15 ದಿನಕ್ಕೊಮ್ಮೆ ಜಡ್ಜ್ಗೆ ರಿಪೋರ್ಟ್ ಸಲ್ಲಿಸಬೇಕು. ದೂರು, FIR ಮತ್ತು NCR ಬಗ್ಗೆ ಜಡ್ಜ್ಗೆ ಮಾಹಿತಿ ನೀಡಬೇಕು. ಕೇಸ್ ದಾಖಲಾದ 60 ದಿನದಲ್ಲಿ ಪ್ರಾಥಮಿಕ ತನಿಖೆ ಮುಗಿಸಬೇಕು. 90 ದಿನದಲ್ಲಿ ತನಿಖೆ ಬಗ್ಗೆ ದೂರುದಾರರಿಗೆ ಮಾಹಿತಿ ನೀಡಬೇಕು. ಸೀಸ್ ಆಗಿದ್ದರೆ 40 ದಿನದಲ್ಲಿ ಜಡ್ಜ್ಗೆ ವರದಿ ನೀಡಬೇಕು. ಆಮೇಲೆ ಮೇಲ್ಮನವಿಗೆ ಅವಕಾಶ ಇರೋದಿಲ್ವಂತೆ. ಸೆಕ್ಷನ್ 417ರ ಕೇಸ್ಗಳಲ್ಲಿ ಮೇಲ್ಮನವಿ ಸಲ್ಲಿಸೋಕೆ ಆಗಲ್ಲ. ಹೈಕೋರ್ಟ್ 3 ತಿಂಗಳಿಂದ ಜೈಲು ಶಿಕ್ಷೆ ವಿಧಿಸಿದ್ದರೆ, ಹೈಕೋರ್ಟ್ 3,000ದವರೆಗೆ ದಂಡ ವಿಧಿಸಿದ್ದರೆ ಉನ್ನತ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡುವಂತಿಲ್ಲ. ಹಳೆ ಕಾನೂನಲ್ಲಿ IPCಯಲ್ಲಿ ಸೆಕ್ಷನ್ 376 ಇತ್ತು. ಆಗ 6 ತಿಂಗಳಿಗಿಂತ ಕಡಿಮೆ ಶಿಕ್ಷೆ ಪ್ರಶ್ನೆ ಮಾಡುವಂತಿರಲಿಲ್ಲ. ಹೊಸ ಕಾನೂನಲ್ಲಿ ಕೊಂಚ ರಿಲೀಫ್ ಸಿಕ್ಕಂತಾಗಿದೆ. ಇನ್ನು ಕೈದಿಗಳಿಗೂ ಖುಷಿ ಕೊಡುವಂಥ ವಿಚಾರ ಇದೆ. ಏನಪ್ಪ ಅಂತಂದರೆ, ಖೈದಿಯ ಶಿಕ್ಷೆ 1/3 ಶಿಕ್ಷೆ ಜೈಲಿನಲ್ಲಿ ಅನುಭವಿಸಿದರೆ ವಿಚಾರಣಾಧೀರ ಕೈದಿ ಬೇಲ್ ಮೇಲೆ ಬಿಡುಗಡೆ ಆಗಬಹುದು. 100 ದಿವಸ ಅಂದರೆ ಅವನು 35 ದಿವಸ ಮಾಡಿದರೆ ಬೇಲ್ ಮೇಲೆ ಬಿಡುಗಡೆ ಮಾಡೋದಕ್ಕೆ ಸ್ವಲ್ಪ ಅವಕಾಶ ಇದೆ. ಜೀವಾವಧಿ ಶಿಕ್ಷೆಯಂತೆ ಶಿಕ್ಷೆ ಎದುರಿಸಿದರೆ ಜಾಮೀನು ಸಿಗೋದಿಲ್ಲ. ಮರಣದಂಡನೆ ವಿಧಿಸಿದರೆ ಜೀವಾವಧಿಗೆ ಪರಿವರ್ತಿಸಬಹುದು. ಜೀವಾವಧಿ ಶಿಕ್ಷೆಗೆ ಆಗಿದ್ದರೆ 7 ವರ್ಷ ಜೈಲು ಶಿಕ್ಷೆ ವಿಧಿಸಬಹುದು. 7 ವರ್ಷಕ್ಕೂ ಹೆಚ್ಚು ಜೈಲು ಶಿಕ್ಷೆ ಆದರೆ 3 ವರ್ಷಕ್ಕೆ ಇಳಿಸಬಹುದು. 7ಕ್ಕಿಂತ ಕಡಿಮೆ ವರ್ಷ ಶಿಕ್ಷೆ ಆದರೆ ದಂಡ ವಿಧಿಸಬಹುದು. ನನಗೆ ಗೊತ್ತಿದೆ ಮತ್ತೊಮ್ಮೆ ಕನ್ಫ್ಯೂಸ್ ಆಗಿರ್ತೀರಿ. ನನಗೂ ಇದು ಕಂಪ್ಲೀಟಾಗಿ ನಿಮಗೆ ತಿಳಿಸಿ ಹೇಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ನಾಳೆ ಮತ್ತೊಮ್ಮೆ ಹೇಳ್ತೀನಿ ವೆರಿ ಕ್ಲಿಯರ್ ಆಗಿ. ಸ್ವಲ್ಪ ಟೈಮ್ ಕೊಡಿ.